ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ 2 ದರ್ಶನ್ ಜೈಲು ಸೇರಿ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ದೇಶದಲ್ಲಿ ಯಾವುದೇ ಮೂಲೆಗೂ ಕೂಡ ಹೋಗೋದಕ್ಕೆ ಅವರಿಗೆ ಅನುಮತಿ ಕೂಡ ಸಿಕ್ಕಿದೆ. ಇದರ ನಡುವೆ ಬರೋಬ್ಬರಿ 10 ತಿಂಗಳ ಬಳಿಕ ದರ್ಶನ್ ಶೂಟಿಂಗ್ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಡೈರೆಕ್ಟರ್ ಮಿಲನ ಪ್ರಕಾಶ್ ಡೆವಿಲ್ ಚಿತ್ರದ 3ನೇ ಶೆಡ್ಯೂಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ನಡೆಯುತ್ತೆ, ಸಿನಿ ತಂಡ ನೀಡಿರುವ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. 10 ತಿಂಗಳ ನಂತರ ಶೂಟಿಂಗ್ ಅಖಾಡಕ್ಕೆ ದಾಸ ಎಂಟ್ರಿ. ಎಲ್ಲೆಲ್ಲಿ ನಡೆಯಲಿದೆ ಗೊತ್ತಾ ಡೆವಿಲ್ ಚಿತ್ರೀಕರಣ? ದರ್ಶನ್ ಅಭಿಮಾನಿಗಳಿಗೆ ಕೊನೆಗೂ ಸಿಕ್ತು ಖುಷಿ ಸಮಾಚಾರ. 10 ತಿಂಗಳ ಬಳಿಕ ನಟ ದರ್ಶನ್ ಅಖಾಡಕ್ಕೆ ಎಂಟ್ರಿ. ಬೆಂಗಳೂರಿನಲ್ಲಿ ಆರಂಭವಾಗಲಿದೆ ಡೆವಿಲ್ ಸಿನಿಮಾ ಚಿತ್ರೀಕರಣ. ಎಸ್, ಬಹುನಿರೀಕ್ಷಿತ ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾಗಾಗಿ ದರ್ಶನ್ 10 ತಿಂಗಳ ಬಳಿಕ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಮಾರ್ಚ್ 8ರಿಂದಲೇ ಡೆವಿಲ್ ಶೂಟಿಂಗ್ ಶುರುವಾಗಲಿದೆ. ಬೆನ್ನು ನೋವಿನಿಂದ ಬಳಲುತ್ತಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ 2 ದರ್ಶನ್ ಜೈಲು ಸೇರಿ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ದೇಶದಲ್ಲಿ ಯಾವುದೇ ಮೂಲೆಗೂ ಕೂಡ ಹೋಗೋದಕ್ಕೆ ಅವರಿಗೆ ಅನುಮತಿ ಕೂಡ ಸಿಕ್ಕಿದೆ. ಇದರ ನಡುವೆ ಬರೋಬ್ಬರಿ 10 ತಿಂಗಳ ಬಳಿಕ ದರ್ಶನ್ ಶೂಟಿಂಗ್ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಡೈರೆಕ್ಟರ್ ಮಿಲನ ಪ್ರಕಾಶ್ ಡೆವಿಲ್ ಚಿತ್ರದ 3ನೇ ಶೆಡ್ಯೂಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ನಡೆಯುತ್ತೆ, ಸಿನಿ ತಂಡ ನೀಡಿರುವ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. 10 ತಿಂಗಳ ನಂತರ ಶೂಟಿಂಗ್ ಅಖಾಡಕ್ಕೆ ದಾಸ ಎಂಟ್ರಿ. ಎಲ್ಲೆಲ್ಲಿ ನಡೆಯಲಿದೆ ಗೊತ್ತಾ ಡೆವಿಲ್ ಚಿತ್ರೀಕರಣ? ದರ್ಶನ್ ಅಭಿಮಾನಿಗಳಿಗೆ ಕೊನೆಗೂ ಸಿಕ್ತು ಖುಷಿ ಸಮಾಚಾರ. 10 ತಿಂಗಳ ಬಳಿಕ ನಟ ದರ್ಶನ್ ಅಖಾಡಕ್ಕೆ ಎಂಟ್ರಿ. ಬೆಂಗಳೂರಿನಲ್ಲಿ ಆರಂಭವಾಗಲಿದೆ ಡೆವಿಲ್ ಸಿನಿಮಾ ಚಿತ್ರೀಕರಣ. ಎಸ್, ಬಹುನಿರೀಕ್ಷಿತ ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾಗಾಗಿ ದರ್ಶನ್ 10 ತಿಂಗಳ ಬಳಿಕ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಮಾರ್ಚ್ 8ರಿಂದಲೇ ಡೆವಿಲ್ ಶೂಟಿಂಗ್ ಶುರುವಾಗಲಿದೆ. ಬೆನ್ನು ನೋವಿನಿಂದ ಬಳಲುತ್ತಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ 2 ದರ್ಶನ್ ಜೈಲು ಸೇರಿ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ದೇಶದಲ್ಲಿ ಯಾವುದೇ ಮೂಲೆಗೂ ಕೂಡ ಹೋಗೋದಕ್ಕೆ ಅವರಿಗೆ ಅನುಮತಿ ಕೂಡ ಸಿಕ್ಕಿದೆ. ಇದರ ನಡುವೆ ಬರೋಬ್ಬರಿ 10 ತಿಂಗಳ ಬಳಿಕ ದರ್ಶನ್ ಶೂಟಿಂಗ್ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಡೈರೆಕ್ಟರ್ ಮಿಲನ ಪ್ರಕಾಶ್ ಡೆವಿಲ್ ಚಿತ್ರದ 3ನೇ ಶೆಡ್ಯೂಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ನಡೆಯುತ್ತೆ, ಸಿನಿ ತಂಡ ನೀಡಿರುವ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. 10 ತಿಂಗಳ ನಂತರ ಶೂಟಿಂಗ್ ಅಖಾಡಕ್ಕೆ ದಾಸ ಎಂಟ್ರಿ. ಎಲ್ಲೆಲ್ಲಿ ನಡೆಯಲಿದೆ ಗೊತ್ತಾ ಡೆವಿಲ್ ಚಿತ್ರೀಕರಣ? ದರ್ಶನ್ ಅಭಿಮಾನಿಗಳಿಗೆ ಕೊನೆಗೂ ಸಿಕ್ತು ಖುಷಿ ಸಮಾಚಾರ. 10 ತಿಂಗಳ ಬಳಿಕ ನಟ ದರ್ಶನ್ ಅಖಾಡಕ್ಕೆ ಎಂಟ್ರಿ. ಬೆಂಗಳೂರಿನಲ್ಲಿ ಆರಂಭವಾಗಲಿದೆ ಡೆವಿಲ್ ಸಿನಿಮಾ ಚಿತ್ರೀಕರಣ. ಎಸ್, ಬಹುನಿರೀಕ್ಷಿತ ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾಗಾಗಿ ದರ್ಶನ್ 10 ತಿಂಗಳ ಬಳಿಕ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಮಾರ್ಚ್ 8ರಿಂದಲೇ ಡೆವಿಲ್ ಶೂಟಿಂಗ್ ಶುರುವಾಗಲಿದೆ. ಬೆನ್ನು ನೋವಿನಿಂದ ಬಳಲುತ್ತಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ 2 ದರ್ಶನ್ ಜೈಲು ಸೇರಿ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ದೇಶದಲ್ಲಿ ಯಾವುದೇ ಮೂಲೆಗೂ ಕೂಡ ಹೋಗೋದಕ್ಕೆ ಅವರಿಗೆ ಅನುಮತಿ ಕೂಡ ಸಿಕ್ಕಿದೆ. ಇದರ ನಡುವೆ ಬರೋಬ್ಬರಿ 10 ತಿಂಗಳ ಬಳಿಕ ದರ್ಶನ್ ಶೂಟಿಂಗ್ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಡೈರೆಕ್ಟರ್ ಮಿಲನ ಪ್ರಕಾಶ್ ಡೆವಿಲ್ ಚಿತ್ರದ 3ನೇ ಶೆಡ್ಯೂಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ನಡೆಯುತ್ತೆ, ಸಿನಿ ತಂಡ ನೀಡಿರುವ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. 10 ತಿಂಗಳ ನಂತರ ಶೂಟಿಂಗ್ ಅಖಾಡಕ್ಕೆ ದಾಸ ಎಂಟ್ರಿ. ಎಲ್ಲೆಲ್ಲಿ ನಡೆಯಲಿದೆ ಗೊತ್ತಾ ಡೆವಿಲ್ ಚಿತ್ರೀಕರಣ? ದರ್ಶನ್ ಅಭಿಮಾನಿಗಳಿಗೆ ಕೊನೆಗೂ ಸಿಕ್ತು ಖುಷಿ ಸಮಾಚಾರ. 10 ತಿಂಗಳ ಬಳಿಕ ನಟ ದರ್ಶನ್ ಅಖಾಡಕ್ಕೆ ಎಂಟ್ರಿ. ಬೆಂಗಳೂರಿನಲ್ಲಿ ಆರಂಭವಾಗಲಿದೆ ಡೆವಿಲ್ ಸಿನಿಮಾ ಚಿತ್ರೀಕರಣ. ಎಸ್,
ಬಹುನಿರೀಕ್ಷಿತ ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾಗಾಗಿ ದರ್ಶನ್ 10 ತಿಂಗಳ ಬಳಿಕ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಮಾರ್ಚ್ 8ರಿಂದಲೇ ಡೆವಿಲ್ ಶೂಟಿಂಗ್ ಶುರುವಾಗಲಿದೆ. ಬೆನ್ನು ನೋವಿನಿಂದ ಬಳಲುತ್ತಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ 2 ದರ್ಶನ್ ಜೈಲು ಸೇರಿ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ದೇಶದಲ್ಲಿ ಯಾವುದೇ ಮೂಲೆಗೂ ಕೂಡ ಹೋಗೋದಕ್ಕೆ ಅವರಿಗೆ ಅನುಮತಿ ಕೂಡ ಸಿಕ್ಕಿದೆ. ಇದರ ನಡುವೆ ಬರೋಬ್ಬರಿ 10 ತಿಂಗಳ ಬಳಿಕ ದರ್ಶನ್ ಶೂಟಿಂಗ್ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಡೈರೆಕ್ಟರ್ ಮಿಲನ ಪ್ರಕಾಶ್ ಡೆವಿಲ್ ಚಿತ್ರದ 3ನೇ ಶೆಡ್ಯೂಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ನಡೆಯುತ್ತೆ, ಸಿನಿ ತಂಡ ನೀಡಿರುವ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. 10 ತಿಂಗಳ ನಂತರ ಶೂಟಿಂಗ್ ಅಖಾಡಕ್ಕೆ ದಾಸ ಎಂಟ್ರಿ. ಎಲ್ಲೆಲ್ಲಿ ನಡೆಯಲಿದೆ ಗೊತ್ತಾ ಡೆವಿಲ್ ಚಿತ್ರೀಕರಣ? ದರ್ಶನ್ ಅಭಿಮಾನಿಗಳಿಗೆ ಕೊನೆಗೂ ಸಿಕ್ತು ಖುಷಿ ಸಮಾಚಾರ. 10 ತಿಂಗಳ ಬಳಿಕ ನಟ ದರ್ಶನ್ ಅಖಾಡಕ್ಕೆ ಎಂಟ್ರಿ. ಬೆಂಗಳೂರಿನಲ್ಲಿ ಆರಂಭವಾಗಲಿದೆ ಡೆವಿಲ್ ಸಿನಿಮಾ ಚಿತ್ರೀಕರಣ. ಎಸ್, ಬಹುನಿರೀಕ್ಷಿತ ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾಗಾಗಿ ದರ್ಶನ್ 10 ತಿಂಗಳ ಬಳಿಕ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಮಾರ್ಚ್ 8ರಿಂದಲೇ ಡೆವಿಲ್ ಶೂಟಿಂಗ್ ಶುರುವಾಗಲಿದೆ. ಬೆನ್ನು ನೋವಿನಿಂದ ಬಳಲುತ್ತಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ 2 ದರ್ಶನ್ ಜೈಲು ಸೇರಿ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ದೇಶದಲ್ಲಿ ಯಾವುದೇ ಮೂಲೆಗೂ ಕೂಡ ಹೋಗೋದಕ್ಕೆ ಅವರಿಗೆ ಅನುಮತಿ ಕೂಡ ಸಿಕ್ಕಿದೆ. ಇದರ ನಡುವೆ ಬರೋಬ್ಬರಿ 10 ತಿಂಗಳ ಬಳಿಕ ದರ್ಶನ್ ಶೂಟಿಂಗ್ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಡೈರೆಕ್ಟರ್ ಮಿಲನ ಪ್ರಕಾಶ್ ಡೆವಿಲ್ ಚಿತ್ರದ 3ನೇ ಶೆಡ್ಯೂಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ನಡೆಯುತ್ತೆ, ಸಿನಿ ತಂಡ ನೀಡಿರುವ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. 10 ತಿಂಗಳ ನಂತರ ಶೂಟಿಂಗ್ ಅಖಾಡಕ್ಕೆ ದಾಸ ಎಂಟ್ರಿ. ಎಲ್ಲೆಲ್ಲಿ ನಡೆಯಲಿದೆ ಗೊತ್ತಾ ಡೆವಿಲ್ ಚಿತ್ರೀಕರಣ? ದರ್ಶನ್ ಅಭಿಮಾನಿಗಳಿಗೆ ಕೊನೆಗೂ ಸಿಕ್ತು ಖುಷಿ ಸಮಾಚಾರ. 10 ತಿಂಗಳ ಬಳಿಕ ನಟ ದರ್ಶನ್ ಅಖಾಡಕ್ಕೆ ಎಂಟ್ರಿ. ಬೆಂಗಳೂರಿನಲ್ಲಿ ಆರಂಭವಾಗಲಿದೆ ಡೆವಿಲ್ ಸಿನಿಮಾ ಚಿತ್ರೀಕರಣ. ಎಸ್, ಬಹುನಿರೀಕ್ಷಿತ ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾಗಾಗಿ ದರ್ಶನ್ 10 ತಿಂಗಳ ಬಳಿಕ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಮಾರ್ಚ್ 8ರಿಂದಲೇ ಡೆವಿಲ್ ಶೂಟಿಂಗ್ ಶುರುವಾಗಲಿದೆ. ಬೆನ್ನು ನೋವಿನಿಂದ ಬಳಲುತ್ತಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ 2 ದರ್ಶನ್ ಜೈಲು ಸೇರಿ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ದೇಶದಲ್ಲಿ ಯಾವುದೇ ಮೂಲೆಗೂ ಕೂಡ ಹೋಗೋದಕ್ಕೆ ಅವರಿಗೆ ಅನುಮತಿ ಕೂಡ ಸಿಕ್ಕಿದೆ. ಇದರ ನಡುವೆ ಬರೋಬ್ಬರಿ 10 ತಿಂಗಳ ಬಳಿಕ ದರ್ಶನ್ ಶೂಟಿಂಗ್ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಡೈರೆಕ್ಟರ್ ಮಿಲನ ಪ್ರಕಾಶ್ ಡೆವಿಲ್ ಚಿತ್ರದ 3ನೇ ಶೆಡ್ಯೂಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ನಡೆಯುತ್ತೆ, ಸಿನಿ ತಂಡ ನೀಡಿರುವ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. 10 ತಿಂಗಳ ನಂತರ ಶೂಟಿಂಗ್ ಅಖಾಡಕ್ಕೆ ದಾಸ ಎಂಟ್ರಿ.